ನಮಸ್ಕಾರ ಸ್ನೇಹಿತರೆ. ಒಂದು ಸುಂದರ ಸಣ್ಣ ಕತೆ. ಈ ಕಥೆಯಲ್ಲಿ ಮಗು ಮತ್ತು ಅವನ ಪ್ರೀತಿಯ ಸಾಕು ಪ್ರಾಣಿಯ ಕತೆ. ಈ ಕಥೆಯಿಂದ ನಾವು ಹೇಗೆ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನ ಪಡೆಯಬಹುದಂತ ನೋಡೋಣ. ಮಗು ಮತ್ತು ಆ ಪ್ರೀತಿಯ ಪ್ರಾಣಿ ದಿನನಿತ್ಯದ ಚಟುವಟಿಕೆಗಳೆಂದರೆ ಜೊತೆಯಲ್ಲಿ ಆಟವಾಡೋದು, ಜೊತೆಯಲ್ಲಿ ತಿನ್ನೋದು, ಆಮೇಲೆ ಜೊತೆಯಲ್ಲಿ ಚೆಲ್ಲಾಟ ಮಾಡೋಕೆ ಹೊರಗಡೆ ನಡೆದಾಡುವುದು. ಒಂದ್ ದಿನ ಇದೇ ರೀತಿ ಆಡ್ತಾ ಇದ್ದಾಗ ಆ ನಾಯಿ ಇದ್ದದ್ದು ಓಡ್ತಾ ಓಡ್ತಾ ಒಂದು ನೀರಿಲ್ದ ಬಾವಿಯಲ್ಲಿ ಬಿದ್ದು ಹೋಗುತ್ತೆ. ಬಿದ್ದು ಹೋದ ತಕ್ಷಣ ಆ ಮಗುವಿಗೆ ತುಂಬಾ ದುಃಖ. ನಮ್ಮೆಲ್ಲರಿಗೂ ಆಗೋ ತರ ಆ ಮಗುವಿಗೂ ತನ್ನ ಪ್ರೀತಿಯ ಪಾತ್ರವಾದಂತ ನಾಯಿನ ಕಳ್ಕೊಳ್ತಾ ಇದೀನಿ ಅನ್ನೋ ಭಯದಲ್ಲಿ ತುಂಬಾ ಚಿಂತೆಯಲ್ಲಿ ಮುಳುಗಿ ದುಃಖ ಸ್ಟಾರ್ಟ್ ಮಾಡುತ್ತೆ. ಆದರೆ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಒಂದು ಮಣ್ಣಿನ ಗುಂಡೆ, ಆ ಬಾವಿಯನ್ನು ತೋಡ್ಬೇಕಾದಾಗ ಏನು ಆ ಮಣ್ಣಿತ್ತು ಅದು ಬಾವಿ ಪಕ್ಕದಲ್ಲೇ ಇತ್ತು. ಆ ಮಣ್ಣನ್ನ ಚಿಕ್ಕ ಮಗು ಆ ಬಾವಿಯಲ್ಲಿ ಸುರಿಯಕ್ ಸ್ಟಾರ್ಟ್ ಮಾಡುತ್ತೆ. ಅದ್ರ ಯೋಚನೆ ಏನಾಗಿತ್ತು ಅಂದ್ರೆ ಇದರಿಂದ ನಾಯಿನ ಹೊರಗಡೆ ತರಬಹುದು ಅನ್ನೋದಾಗಿತ್ತು. ಆ ಮಣ್ಣು ಆ ನಾಯಿ ಮೇಲೆ ಚೆಲ್ಲಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ನಾಯಿ ಮರಿ ಇದ್ದದ್ದು ಆ ಮಣ್ಣು ತನ್ನ ಮೇಲೆ ಬೀಳ್ತಾ ಇರೋ ಮಣ್ಣೆಲ್ಲ ಮೈಯಿಂದ ಜಾಡಿಸಿ ಅದು ಮೇಲ್ಗಡೆ ಆ ಮಣ್ಣನ್ನೆಲ್ಲ ತನ್ನ ಕಾಲ್ ಕೆಳಗಡೆ ತರಕ್ ಪ್ರಾರಂಭಿಸುತ್ತೆ. ಹಂತ ಹಂತವಾಗಿ ಆ ಮಣ್ಣು ಇದ್ದದ್ದೆಲ್ಲ ಕಾಲ್ ಕೆಳಗಡೆ ಬರುತ್ತೆ. ಅಲ್ಲಿಂದ ಹಂತ ಹಂತವಾಗಿ ಆ ನಾಯಿ ಇದ್ದದ್ದು ಬಾವಿಯ ಹೊರಗೆ ಬರುತ್ತೆ. ಬಾವಿಗೆ ಹೊರಗೆ ಬಂದ್ಮೇಲೆ ಆ ನಾಯಿ ಮತ್ತು ಆ ಚಿಕ್ಕ ಮಗು ಮತ್ತೆ ಸಂತೋಷವಾಗಿ ಆಟ ಆಡಲು ಪ್ರಾರಂಭಿಸುತ್ತೆ. ಈ ಕಥೆಯಿಂದ ನಾವು ಕಲಿಯುವಂತದ್ದು ಏನದೆ ಪ್ರೇರಣೆ ಮತ್ತೆ ಸ್ಫೂರ್ತಿ ಏನ್ ಪಡಿಬಹುದಾಗಿದೆ ಅಂದ್ರೆ, ನಾವು ಎಷ್ಟೋ ಬಾರಿ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದಾಗ ನಮ್ಮ ಹತ್ರ ಇರುವಂತಹ ಸಾಮರ್ಥ್ಯವಾಗ್ಲಿ ಇಲ್ಲ ನಮ್ಮ ಹತ್ರ ಸಂಪನ್ಮೂಲನಾಗಿ ನಾವು ಉಪಯೋಗಿಸ್ಕೊಳ್ಳೋದಿಲ್ಲ. ಮಗು ನಿಮ್ಮಂತಾನೆ ಸಮಸ್ಯೆದಲ್ಲಿ ಬಂದಾಗ್ಲೂ ಕೂಡ ಅಲ್ಲಿ ಕಣ್ಣಿಗೆ ಕಂಡದ್ದು ಆ ಮಣ್ಣು, ಆ ಮಣ್ಣನ್ನ ನಾನು ಈ ರೀತಿ ಉಪಯೋಗಿಸಿದರೆ ನಾಯಿ ಮರಿ ನಮ್ಮ ಮೇಲೆ ತರಬಹುದು ಅಂತ ಹೇಳಿ ಬಲವಾದ ನಂಬಿಕೆಯಿಂದ ಆ ಮಣ್ಣನ್ನು ಆ ನಾಯಿ ಮೇಲೆ ಚೆಲ್ಲಕ್ ಸ್ಟಾರ್ಟ್ ಮಾಡುತ್ತೆ ಬಾವಿಯಲ್ಲಿ ತುಂಬೋಕೆ. ಅದೇ ಸಮಯಕ್ಕೆ ಸರಿಯಾಗಿ ನಾಯಿ ಕೂಡ ಯೋಚಿಸುತ್ತೆ, ಇದು ಮಣ್ಣು ತನ್ನನ್ನ ಮೇಲ್ಗಡೆ ತರುಗೋಸ್ಕರ ತನ್ನ ಪ್ರೀತಿಯ ಆ ಮಗು ಪ್ರಯತ್ನ ಪಡ್ತಾ ಇದೆ ಅನ್ನೋ ಭಾವನೆಯಿಂದ ಮಣ್ಣನ್ನೆಲ್ಲ ಮೈ ಜಾಡಿಸಿ ಆ ಮಣ್ಣನ್ನೆಲ್ಲ ತನ್ನ ಕಾಲ್ ಕೆಳಗಡೆ ತಂದು ಹಂತ ಹಂತವಾಗಿ ಮೇಲಕ್ಕೆ ಬರುತ್ತೆ. ನಿಮ್ಮೆಲ್ಲರ ಜೀವನದಲ್ಲಿ ಬರೋ ತರ ಸಮಸ್ಯೆಗಳು ಬಂದಾಗ್ಲೂ ಕೂಡ ನಾವು ಆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನಾವು ನಮ್ಮ ಸಾಮರ್ಥ್ಯವನ್ನ ಬಳಸ್ಕೊಳ್ಳೋದಿಲ್ಲ. ಹೀಗಾಗಿ ಸಮಸ್ಯೆ ಸುಳಿಕೆ ನಾವು ಸೋಲಿನ ಹತ್ರ ಹೋಗ್ಬೋದು. ನಾವು ಕೂಡ ಮಗು ಹಾಗೆ ನಾಯಿ ಮರಿ ತರ ಬಂದಿರುವಂತ ಸಮಸ್ಯೆಗಳನ್ನ ಮೈಗೂಡಿಸಿ ಆ ಸಮಸ್ಯೆಗಳು ಎದುರಿಸಿದ್ರೆ, ಆ ಸಮಸ್ಯೆಗಳನ್ನೆಲ್ಲ ದಿಟ್ಟವಾಗಿ ಎದುರಿಸಿದ್ರೆ ನಾವು ಖಂಡಿತವಾಗಿ ಯಶಸ್ಸು ಸಾಧಿಸಕ್ ಸಾಧ್ಯ ಅನ್ನೋದನ್ನ ಹೇಳ್ತಾ ನನ್ನ ಈ ಚಿಕ್ಕ ಸುಂದರ ಕಥೆಯನ್ನು ಮುಗಿಸಕ್ ಇಷ್ಟಪಡ್ತೀನಿ. ಧನ್ಯವಾದ ಸ್ನೇಹಿತರೆ, ನಮಸ್ಕಾರ.